ಬೆಂಗಳೂರಿನಲ್ಲಿ ಈ ಮೂಲಭೂತ ಸಮಸ್ಯೆಗಳು ಒಂದೆರಡಲ್ಲ. ನೀವು ಯಶವಂತಪುರದಿಂದ ಸಾಂಕಿ ಕಡೆ ಹೋಗಬೇಕಾದ್ರೆ ಒಂದು ಅಂಡರ್ ಪಾಸ್ ಸಿಗುತ್ತೆ ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ. ಅಲ್ಲಿ ಫುಲ್ಲು ನೀರು ಸೋರುತ್ತೆ. ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ ಇರತಕ್ಕಂಥ ಅಂಡರ್ ಪಾಸ್ ಇದು. ವೆಹಿಕಲ್ಗಳು ಪಾಸ್ ಆಗಬೇಕಾದ್ರೆ ಕಂಪ್ಲೀಟ್, ಅದರಲ್ಲೂ ಟೂ ವೀಲರ್ ಅವ್ರು ಹೆಂಗೆ ಹೋಗ್ತಾರೆ, ಪಾಸ್ ಆಗ್ತಾರೆ. ಅಂಡರ್ ಪಾಯಿಂಟ್ನ ಈ ಜಾಯಿಂಟ್ ಬಳಿ ನೀರು ಲೀಕ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಇದನ್ನು ಈ ಅಂಡರ್ ಪಾಸ್ನ ನಿರ್ವಹಣೆಯನ್ನೇ ಮರೆತುಬಿಟ್ಟಿದ್ದಾರೆ BBMP ಅವರು. ಜನರು ಜೀವ ಭಯದಲ್ಲೇ ಹೋಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಆಫೀಸ್ಗೆ ಹೋಗ್ತಾ ಇರ್ತಾರೆ ಜನ, ಆಯಿತಾ, ಟೂ ವೀಲರ್ನಲ್ಲಿ ಈ ನೀರು ಸೋರುತ್ತೆ. ನಿಮ್ಗೆ ಅದನ್ನು ಪಾಸ್ ಮಾಡ್ಕೊಂಡು ಹೋಗೋಕ್ಕಾಗದೇ ಇಲ್ಲ, ದಾಟ್ಕೊಂಡು ಹೋಗೋಕ್ಕಾಗದೇ ಇಲ್ಲ. ಮಳೆ ಬಂತು ಅಂದರೆ ಇದು ಕಾಮನ್ ಪ್ರಾಬ್ಲಮ್ ನಿಮಗೆ ಅಂಡರ್ ಪಾಸ್ನಲ್ಲಿ. ನೋಡಿ, ಆ ಜಾಯಿಂಟ್ ಇದೆಯಲ್ಲ, ಅಲ್ಲಿ ಪ್ರಾಬ್ಲಮ್ ಆಗಿರೋದು. ಈ ಹಿಂದೆ ಇದೇ ಜಾಗದಲ್ಲಿ ಒಂದು ಸ್ವಲ್ಪ ಕುಸಿದಿತ್ತು, ಸರಿ ಮಾಡಿದ್ರು ಅದನ್ನು ಕಬ್ಬಣ ಹಾಕಿ. ಈಗ ಮತ್ತೆ ನೀರು ಈ ಥರ ಸೋರ್ತಾ ಇದೆ. ಅಂಡರ್ ಪಾಸ್ಗಳನ್ನು ನಿರ್ವಹಣೆ ಮಾಡುವಲ್ಲಿ ಸರ್ಕಾರ, BBMP, BDA ಫೇಲ್ಯೂರ್ ಆಗ್ತಾ ಇದ್ದಾವೆ ಅನ್ನುವಂಥ ಅನುಮಾನ ನಮಗೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ಯಶವಂತಪುರದಿಂದ ಸಾಂಕಿ ಕಡೆಗೆ, ಮೇಕರಿ ಸರ್ಕಲ್ ಕಡೆಗೆ ಹೋಗ್ತಕ್ಕಂತಹ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಇರುವಂಥ ಅಂಡರ್ ಪಾಸ್ನ ಕೆಳಗಡೆ ನೀರು ಸೋರಿಕೆ ಆಗ್ತಾ ಇದೆ. ಅಲ್ಲಾಗಿರುವಂಥ ವೈಫಲ್ಯ ಏನು ಅನ್ನೋದನ್ನು ಅಧಿಕಾರಿಗಳು ಕಂಡುಕೊಳ್ಬೇಕಾಗಿದೆ. ಪರಿಸ್ಥಿತಿ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಇದು ಅಂಡರ್ ಪಾಸು. ಈ ಅಂಡರ್ ಪಾಸ್ ಮುಖಾಂತರವಾಗಿ ಯಶವಂತಪುರದ ಕಡೆಗೆ ಹೋಗ್ಬೋದು, ಸಾಂಕಿ ಸರ್ಕಲ್ ಕಡೆಗೆ ಹೋಗ್ಬೋದು. ಆದರೆ ಈ ಅಂಡರ್ ಪಾಸ್ನ ಮೇಲ್ಭಾಗದಲ್ಲಿ ನಮಗೆ ನೀರು ಸೋರಿಕೆ ಕಂಡು ಬರ್ತಾ ಇದೆ. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಮಳೆ ಬಂದಾಗ ಈ ರೀತಿ ನೀರು ಸೋರಿಕೆ ಆಗಬಾರ್ದು. ಅಂಡರ್ ಪಾಸ್ ನಿರ್ಮಾಣ ಮಾಡೋದೇ ಈ ಒಂದು ವೆಹಿಕಲ್ಗೆ ಅನುಕೂಲ ಆಗಲಿ, ಓಡಾಡಲಿಕ್ಕೆ ಅಂತ. ನೀರು ಬರಬಾರ್ದು. ಆದರೆ ಇಲ್ಲಿ ನೀರು ಬರ್ತಾ ಇರೋದನ್ನ ತಾವು ನೋಡ್ತಾ ಹೋಗ್ತಾ ಇದ್ದೀರಾ. ಈ ಒಂದು ಇಂಜಿನಿಯರ್ಗಳನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳೋ ಮಾಹಿತಿ ಪ್ರಕಾರ ಇಲ್ಲಿ ಜಾಯಿಂಟ್ ಫೇಲ್ಯೂರ್ ಆಗಿದೆ. ಆ ಜಾಯಿಂಟನ್ನು ಮಾಡುವಂಥ ಸಂದರ್ಭದಲ್ಲಿ ಎಡವಟ್ಟನ ಆಗಿರ್ಬೋದು. ಹಾಗಾಗಿ ನೀರು ಸೋರಿಕೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೀರು ಸೋರಿಕೆ ಆಗಲಿಕ್ಕೆ ಪ್ರಮುಖ ಕಾರಣ ಇದೇನೆ. ಅಂದರೆ ಜಾಯಿಂಟ್ ಮಾಡಬೇಕಾದ್ರೆ ಅರ್ಧ ಸಿಮೆಂಟನ್ನು ಹಾಕ್ತಾರೆ, ಇನ್ನರ್ಧ ಡಾಂಬರ್, ಅದನ್ನು ಬಳಸಿ ಈ ಒಂದು ಕಂಪ್ಲೀಟಾಗಿ ಜಾಯಿಂಟನ್ನು ಫಿಲ್ ಮಾಡ್ತಾರೆ. ಆ ಜಾಯಿಂಟ್ ಫಿಲ್ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿದೆಯಾ ಅನ್ನೋ ಕಾರಣಕ್ಕೋಸ್ಕರ ಈಗ ನೀರು ಸೋರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಕೂಡಲೇ ಎಚ್ಚೆತ್ಕೊಳ್ಬೇಕಾಗಿದೆ. ಈ ಅಂಡರ್ ಪಾಸಲ್ಲಿ ಈ ರೀತಿ ನೀರು ಸೋರಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ಥರ ಆಗಿ ಅನಾಹುತ ಆಗೋಕ್ಕೂ ಮುಂಚಿತವಾಗಿ ಅಂಡರ್ ಪಾಸ್ನಲ್ಲಿ ನೀರು ಸೋರಿಕೆಯಿಂದಾಗಿ ಓಡಾಡುವಂಥ ಬೈಕ್ ಸವಾರರಿಗೆ, ಕಾರುಗಳ ಮೇಲೆ ನೀರು ಬೀಳುತ್ತೆ, ಬೈಕ್ ಸವಾರರ ಮೇಲೆ ನೀರು ಬೀಳುತ್ತೆ, ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಕೂಡಲೇ ಈ ಒಂದು ಅಂಡರ್ ಪಾಸ್ ಏನು ಬರುತ್ತೆ, ಯಶವಂತಪುರ ಟು ಸಾಂಕಿ ಸರ್ಕಲ್ಲು, ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಹೋಗ್ತಕ್ಕಂಥ ಅಂಡರ್ ಪಾಸ್ನ ಕೆಳಗಡೆ